ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ನವೆಂಬರ್ ಮಾಸದಲ್ಲಿ 12 ರಾಶಿಗಳಿಗೆ ಗ್ರಹಗಳ ಗೋಚಾರ ಪ್ರಭಾವ ಯಾವ ರೀತಿ ಫಲಗಳು ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೇನೆ. ವೃಶ್ಚಿಕ ರಾಶಿಯವರಿಗೆ ನವೆಂಬರ್ ಮಾಸದಲ್ಲಿ ರಾಶ್ಯಾಧಿಪತಿ ಕುಜಗ್ರಹ ನಿಮ್ಮ ರಾಶಿಯಲ್ಲಿಯೇ ಸಂಚಾರ ಮಾಡೋದ್ರಿಂದ ಎನರ್ಜಿ ಲೆವೆಲ್ ಜಾಸ್ತಿ ಇರುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಶೀಘ್ರ ನಿರ್ಧಾರಗಳನ್ನು ಮಾಡುವಂತೆ ಹೋರಾಟದ ಮನೋಭಾವನೆ ನಿಮಗಿರುತ್ತೆ. ನಿಮ್ಮ ಮೈಂಡ್ಸೆಟ್ ಯಾವ ರೀತಿ ಇರುತ್ತೆ ಅಂದರೆ ಹೋರಾಟವನ್ನೇ ಎಳೆದುಕೊಳ್ಳುವಂತೆ, ಅಂದರೆ ಅಹಂನಿಂದ ಆಗ್ಬೋದು ಅಥವಾ ನಿಮ್ಮ ಎನರ್ಜಿಯಿಂದ ಆಗ್ಬೋದು, ಈ ರೀತಿ ನಿಮ್ಮ ಮೈಂಡ್ಸೆಟ್ ಇರುತ್ತೆ. ಯಾಕೆಂದರೆ ಬುಧ ಗ್ರಹ ಕುಜಗ್ರಹದೊಂದಿಗೆ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಮೈಂಡ್ಫುಲ್ ಆಲೋಚನೆಗಳಿರುತ್ತೆ. ಇದರಿಂದ ಏನಾಗುತ್ತೆ, ತಲೆನೋವು ಬರ್ಬೋದು. ಏಕೆಂದರೆ ಅಷ್ಟಮಾಧಿಪತಿಯಾದಂತಹ ಬುಧ ಗ್ರಹ ಜನ್ಮ ರಾಶಿಯಲ್ಲಿ ಕುಜಗ್ರಹದೊಂದಿಗೆ ಸಂಚಾರ ಮಾಡೋದ್ರಿಂದ ಯಾವಾಗಲೂ ಅಂದರೆ ಜನ್ಮ ರಾಶಿ ಅದೇ ಆಗಿರೋದ್ರಿಂದ ಕುಜ ಒಳ್ಳೆ ಪ್ರಭಾವವನ್ನು ಇಲ್ಲಿ ನಿಮ್ಮ ಫೇವರ್ ಆಗಿ ನೀಡಬೇಕು. ಆಗ ಏನಾಗುತ್ತೆ ಅಂದರೆ ಬಹಳ ಒಂದು ಆಲೋಚನೆಗಳನ್ನು ಮಾಡ್ತೀರಾ, ಐಡಿಯಾಗಳನ್ನು ಮಾಡ್ತೀರಾ, ಬಹಳ ಸ್ಟ್ರಾಟಜಿಕ್ ಮೈಂಡ್ ಇಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಈ ಮೈಂಡ್ಫುಲ್ ಆಲೋಚನೆಗಳಿಂದ ನಿಮಗೆ ತಲೆನೋವು ಬರ್ಬೋದು, ಕೆಲವು ಸಮಸ್ಯೆಗಳನ್ನು ಎಳೆದುಕೊಳ್ಬಹುದು ಮತ್ತು ದೃಢ ನಿರ್ಧಾರಗಳು ಇರುತ್ತೆ. ಅಂದರೆ ಬುದ್ಧಿವಂತಿಕೆ ಇರುತ್ತೆ, ಚುರುಕು ಬುದ್ಧಿ ಇರುತ್ತೆ, ದೃಢ ನಿರ್ಧಾರವನ್ನು ಮಾಡ್ತೀರಾ. ಚುರುಕು ಬುದ್ಧಿಯ ನಿರ್ಣಾಯಕವಾದಂತಹ ಒಂದು ಹಂತ ಅಂದರೆ ನಿಮ್ಮ ಮನಸ್ಸು ಇರುತ್ತೆ. ಈ ರೀತಿ ಇಲ್ಲಿ ಕುಜ ಎನರ್ಜಿ ಗ್ರಹವಾಗಿ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಪ್ರಭಾವವನ್ನು ಮಾಡ್ತಾ ಇರ್ತಾರೆ. ಚತುರ್ಥ ಸ್ಥಾನವನ್ನು ನಿಮ್ಮ ವೃಶ್ಚಿಕ ರಾಶಿಯಿಂದ ಕುಜಗ್ರಹ ಕುಂಭ ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಮನಸ್ಸಿಗೆ ಅಶಾಂತಿ, ಅಂದರೆ ಅಲ್ಲಿ ರಾಹು ಈಗಾಗಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಮನಸ್ಸಿಗೆ ಅಶಾಂತಿ ಇರುತ್ತೆ. ಇಲ್ಲಿ ಈ ಗ್ರಹಗಳು ಇಲ್ಲಿ ಬುಧಗ್ರಹದ ಒಂದು ಸಂಬಂಧವು ಇರೋದ್ರಿಂದ ಈ ರೀತಿ ಆಲೋಚನೆಗಳಲ್ಲಿಯೂ ಹೀಗೆ ಮೈಂಡ್ ಇದ್ದಾಗ ಮನೆಯ ವಾತಾವರಣದಲ್ಲಿಯೂ ನಿಮಗೆ ಅಲ್ಲಿ ಅಷ್ಟು ನೆಮ್ಮದಿ ಇರೋದಿಲ್ಲ. ಹಾಗಾಗಿ ಮನಸ್ಸಿಗೆ ಅಶಾಂತಿ ಇರುತ್ತೆ. ಈ ಗ್ರಹಗಳು ಸಪ್ತಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ. ಸಪ್ತಮ ಅಂದರೆ ಪತಿ ಪತ್ನಿ ಸ್ಥಾನವು ಆಗಿರೋದ್ರಿಂದ ಆ ಸ್ಥಾನಾಧಿಪತಿಯು ಶುಕ್ರ ಗ್ರಹ 12ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಪತ್ನಿಯೊಂದಿಗೆ ಕಲಹಗಳು ಆಗಬಹುದು. ಅಂದರೆ ನಿಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ನಿಮ್ಮದೇ ನಡಿಬೇಕು ಅನ್ನೋದಿರುತ್ತೆ, ಓನ್ ಡಿಸಿಷನ್ ಮಾಡುವವರಾಗಿರ್ತೀರಾ. ಹಾಗಾಗಿ ಏನಾಗುತ್ತೆ, ಸಪ್ತಮಾಧಿಪತಿಯು 12ನೇ ಸ್ಥಾನದಲ್ಲಿ ಸಂಚರಿಸುವಾಗ ಏನಾದರೂ ಭಿನ್ನಾಭಿಪ್ರಾಯಗಳಿರುತ್ತೆ, ಪರಸ್ಪರ ಇಬ್ಬರಲ್ಲೂ ಬೇಸರಗಳು ಆಗುವಂತೆ ಇಲ್ಲಿರುತ್ತೆ. ಇದನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕಾಗತ್ತೆ. ವ್ಯಾಪಾರ ವ್ಯವಹಾರ ಸ್ಥಾನವು ಅದಾಗಿರೋದ್ರಿಂದ ಅದರ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಕುಜ ಸಪ್ತಮವನ್ನು ವೀಕ್ಷಣೆ ಮಾಡೋದ್ರಿಂದ ಅಭಿವೃದ್ಧಿಯ ಫಲವನ್ನೇ ನೀಡ್ತಾರೆ. ಅಂದರೆ ಲಾಭಾಧಿಪತಿಯಾದಂತಹ ಬುಧಗ್ರಹ ಸಪ್ತಮವನ್ನು ವೀಕ್ಷಣೆ ಮಾಡೋದ್ರಿಂದ ಇಲ್ಲಿ ವ್ಯಾಪಾರ ವ್ಯವಹಾರಸ್ಥರಿಗೆ ಮಧ್ಯಮ ಫಲವಾದರೂ ದೊರೆಯುತ್ತೆ. ಭಾಗ್ಯಸ್ಥಾನವನ್ನು ಗುರುಗ್ರಹ ಪ್ರವೇಶ ಮಾಡಿರೋದ್ರಿಂದ ಇಲ್ಲಿ ಭಾಗ್ಯ ಅಂದರೆ ಧಾರ್ಮಿಕ ವಿಷಯಗಳನ್ನು ನೋಡುವಂಥದ್ದು, ಹೈಯರ್ ಎಜುಕೇಷನನ್ನು ಸೂಚಿಸುವ ಸ್ಥಾನ ಆಗಿರೋದ್ರಿಂದ ವಿದ್ಯಾ ಪ್ರಗತಿ ಆಗುತ್ತೆ. ಹೈಯರ್ ಎಜುಕೇಷನ್ ಬಗ್ಗೆ ಸ್ಟ್ರಾಂಗ್ ವಿಷನ್ ಇಲ್ಲಿ ನಿಮಗೆ ಉತ್ಪತ್ತಿ ಆಗುತ್ತೆ. ಮತ್ತು ಧಾರ್ಮಿಕ ವಿಷಯದಲ್ಲಿ ಬಹಳ ಒಂದು ಆಳವಾದಂತಹ ಸ್ಟ್ರಾಂಗ್ ಆಗಿರುವಂತಹ ಒಂದು ಜ್ಞಾನವನ್ನು ನೀವು ಪಡೆದುಕೊಳ್ತೀರಾ. ಅಂದರೆ ವಿಶೇಷ ಜ್ಞಾನವನ್ನು ಪಡೆದುಕೊಳ್ತೀರಾ. ಧಾರ್ಮಿಕತೆಯಲ್ಲಿ ನೀವು ಯಾವುದೇ ಒಂದು
ಧರ್ಮ ಅವರಾಗಿದ್ದರು. ಈ ಧಾರ್ಮಿಕತೆಯ ಧರ್ಮದ ವಿಷಯದಲ್ಲಿ ನೀವು ಬಹಳ ಒಂದು ವಿಶೇಷವಾದಂತಹ ಜ್ಞಾನವನ್ನು ಪಡೆದುಕೊಳ್ಳುವಂತೆ ಗುರುಗ್ರಹದ ಪ್ರಭಾವ ಈ ಸ್ಥಾನದಲ್ಲಿ ಇದೆ. ಅಂದರೆ ತತ್ವಗಳ ಆಧಾರಿತವಾಗಿ ತತ್ವಶಾಸ್ತ್ರ ಸಂಬಂಧಪಟ್ಟಂತೆ, ಆಧ್ಯಾತ್ಮಿಕ ಸಂಬಂಧಪಟ್ಟಂತೆ, ಆಚಾರ ವಿಚಾರಗಳ ಸಂಬಂಧಪಟ್ಟಂತೆ, ಇಲ್ಲಿ ಇದರ ಸಂಬಂಧಪಟ್ಟಂತೆ ಸರಿಯಾದಂತಹ ತಿಳುವಳಿಕೆ ನಿಮಗೆ ದೊರೆಯುತ್ತೆ. ಮತ್ತು ಈ ಸ್ಥಾನದಲ್ಲಿ ಹೈಯರ್ ಎಜುಕೇಷನ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ವಿದೇಶ ವಿದ್ಯೆಗಳಿಗೂ ಈ ಗ್ರಹ ಅಲ್ಲಿ ಗುರುಗ್ರಹ ಕಟಕ ರಾಶಿಯಲ್ಲಿ ಉಚ್ಚ ಆಗಿ ಸಂಚರಿಸೋದ್ರಿಂದ ಒಳ್ಳೆ ಫಲವನ್ನು ನೀಡುತ್ತಾರೆ. ಈ ಗ್ರಹ ಅಲ್ಲಿ ವಕ್ರ ಆಗಿ ಸಂಚರಿಸಿದರೂ ಒಳ್ಳೆ ಫಲವನ್ನೇ ನೀಡುತ್ತಾರೆ. ಆದರೆ ಅಷ್ಟಮವನ್ನು ಪ್ರವೇಶಿಸಿದ ನಂತರ ಅಷ್ಟಮದ ಫಲಗಳು ನಿಮಗೆ ದೊರೆಯುತ್ತೆ. ಅಂದರೆ ಈ ಒಂದು ಸಂಚಾರದಲ್ಲಿ ಗುರುಗ್ರಹ ನವಮದಲ್ಲಿ ಸಂಚರಿಸುವಷ್ಟು ಕಾಲದಲ್ಲಿ ನಿಮಗೆ ಒಳ್ಳೆ ಆಲೋಚನೆಗಳು, ಮುಂದಿನ ಜೀವನಕ್ಕೆ ಗುರಿಗೆ ಬೇಕಾದಂತಹ ಒಳ್ಳೆ ಆಲೋಚನೆಗಳನ್ನು ನೀಡಿರ್ತಾರೆ. ಆದರೆ ಗುರುಗ್ರಹ 2026ರಲ್ಲಿ ಮತ್ತೆ ಕಟಕ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಆಗ ಮತ್ತೆ ವೃಶ್ಚಿಕ ರಾಶಿಯವರಿಗೆ 1 ವರ್ಷಗಳ ಕಾಲ ಬಹಳಷ್ಟು ಒಳ್ಳೆ ಫಲಗಳನ್ನು ನೀಡ್ತಾರೆ. ವಿವಾಹದ ಚಿಂತನೆಗಳು, ಸಂತಾನ, ಮಕ್ಕಳನ್ನು ಮಾಡಿಕೊಳ್ಳುವಂತಹ ಅಭಿವೃದ್ಧಿಯ ಯೋಜನೆಗಳು ನಿಮ್ಮಲ್ಲಿ ಉತ್ಪತ್ತಿಯಾಗುತ್ತೆ. ಈ ರೀತಿ ಇಲ್ಲಿ ಪ್ರಭಾವ ಇದೆ. ಮತ್ತು ಶನಿ ಪ್ರಭಾವ ಪಂಚಮದಲ್ಲಿ ಇರೋದ್ರಿಂದ ಪಂಚಮ ಸ್ಥಾನವನ್ನು ಗುರುಗ್ರಹ ವೀಕ್ಷಣೆ ಮಾಡೋದ್ರಿಂದ ಪಂಚಮ ಶನಿ ಪ್ರಭಾವ ಏನಿತ್ತು ಇದು ಅವಾಯ್ಡ್ ಆಗುತ್ತೆ. ಎಷ್ಟು ದಿನಗಳ ಕಾಲ ಗುರು ಅಲ್ಲಿ ಕಟಕ ರಾಶಿ ಸಂಚಾರ ಮಾಡಿ ಈ ಗ್ರಹವನ್ನು ವೀಕ್ಷಿಸ್ತಾರೆ, ಅಲ್ಲಿಯವರೆಗೆ ಈ ಗುರುವಿನ ಪ್ರಭಾವದಿಂದ ಕೆಲವು ಒಳ್ಳೆ ವಿಷಯಗಳು ನಿಮಗೆ ನಡೆಯುತ್ತೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ವ್ಯಯ ಸ್ಥಾನದಲ್ಲಿ ಶುಕ್ರಗ್ರಹ, ಸೂರ್ಯಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಸೂರ್ಯಗ್ರಹದೊಂದಿಗೆ ಶುಕ್ರಗ್ರಹ ಸಂಚಾರ ನಿಮ್ಮ ದಾಂಪತ್ಯದಲ್ಲಿ ಏನಾದರೂ ಈಗೋ ಕ್ಲಾಶಸ್ ಆಗ್ಬೋದು ಪತಿ ಪತ್ನಿಯರಲ್ಲಿ. ಅಂದರೆ ಇದು ಕೆಲವು ದಿನಗಳ ಕಾಲ ಮಾತ್ರ ಇರುತ್ತೆ. ಸೂರ್ಯಗ್ರಹ ನವೆಂಬರ್ ಮಧ್ಯಭಾಗದಿಂದ ನಿಮ್ಮ ಜನ್ಮರಾಶಿಯನ್ನು ಪ್ರವೇಶಿಸ್ತಾರೆ. ಆನಂತರ ಶುಕ್ರಗ್ರಹ 12ನೇ ಸ್ಥಾನದಲ್ಲಿ ಅಂದರೆ ದಾಂಪತ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ಫಲವನ್ನೇ ನೀಡ್ತಾರೆ. 12ನೇ ಸ್ಥಾನದಲ್ಲಿ ಆ ಸ್ಥಾನಾಧಿಪತಿ ಶುಕ್ರ ಸಂಚರಿಸುವಾಗ ಅಧಿಕವಾದಂತಹ ಖರ್ಚನ್ನು ಸೂಚಿಸುತ್ತೆ. ಹೊರಗಿನ ವಿಷಯಗಳಿಂದ ಏನಾದರೂ ನಿಮಗೆ ಒಳ್ಳೆಯದಾಗುವ ಸಾಧ್ಯತೆ ಇರುತ್ತೆ. ಅಂದರೆ ಹೊರಗಿನ ವಿಷಯಗಳಂದರೆ ದೂರ ಸ್ಥಳದಲ್ಲಿ ಆಗ್ಬೋದು ಅಥವಾ ಹೊರಗಿನ ಜನರಿಂದ ಆಗ್ಬೋದು. ಅದಕ್ಕೆ ಇಲ್ಲಿ ಶುಕ್ರಗ್ರಹ ಒಳ್ಳೆಯ ಒಂದು ಪ್ರಭಾವವನ್ನು ಮಾಡ್ತಾರೆ. ಆದರೆ ಅಧಿಕವಾದಂತಹ ಖರ್ಚು ಅಂದರೆ ಯಾವ ವಿಷಯಕ್ಕೆ ಅಂದರೆ ಅಲಂಕಾರಿಕ ವಸ್ತುಗಳಿಗಾಗ್ಬೋದು, ವಿವಾಹಕ್ಕಾಗ್ಬೋದು, ಬ್ಯೂಟಿಯನ್ನು ಮೇಂಟೈನ್ ಮಾಡ್ಕೊಳ್ಳೋದಕ್ಕಾಗ್ಬೋದು, ಆಭರಣಗಳಿಗಾಗ್ಬೋದು, ಮನೆಯ ವಸ್ತುಗಳಿಗಾಗ್ಬೋದು, ಮನೆಯ ವಸ್ತುಗಳ ಅಲಂಕಾರಕ್ಕಾದರೂ ಆಗ್ಬೋದು. ಹೀಗೆ ಈ ಶುಕ್ರನ ಸಂಬಂಧಪಟ್ಟಂತೆಯೇ ಅಧಿಕವಾದಂತಹ ಖರ್ಚು ಅಥವಾ ನಿಮ್ಮ ಬಾಳ ಸಂಗಾತಿಗಾಗಿ ಖರ್ಚು ಮಾಡ್ತೀರಾ. ಪತ್ನಿ ಸ್ಥಾನಾಧಿಪತಿಯು ಶುಕ್ರವೇ ಆಗಿರೋದ್ರಿಂದ ಬಾಳ ಸಂಗಾತಿಗಾಗಿ ಖರ್ಚು ಮಾಡುವಂತೆ ಇಲ್ಲಿ ಶುಕ್ರನ ಪ್ರಭಾವ ಇದೆ. ರಾಜಕೀಯ ವ್ಯಕ್ತಿಗಳಿಗೆ ಮತ್ತು ಮುಖ್ಯ ಸ್ಥಾನಗಳಲ್ಲಿ ಇರುವಂತಹ ಮ್ಯಾನೇಜರ್ ಅಥವಾ ಬಾಸ್, ಈ ಲೆವೆಲಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಮಾಸದ ಮಧ್ಯಭಾಗದಿಂದ ಒಳ್ಳೆ ಫಲಗಳು ದೊರೆಯುತ್ತೆ. ಏಕೆಂದರೆ ಪ್ರಾರಂಭದಲ್ಲಿ ನಿಮ್ಮ ಕರ್ಮಸ್ಥಾನಾಧಿಪತಿ, ಉದ್ಯೋಗ ಸ್ಥಾನಾಧಿಪತಿ ಸೂರ್ಯಗ್ರಹ 12ನೇ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಪ್ರಾರಂಭದ 15-16 ದಿನಗಳ ಕಾಲ ನಿಮಗೆ ಅಡೆತಡೆಗಳಾಗ್ತಾ ಇರುತ್ತೆ. ಮುಖ್ಯ ನಿರ್ಧಾರಗಳಲ್ಲಿ ಏನಾದರೂ ಇಲ್ಲಿ ನಿಮಗೆ ಅಡೆತಡೆಗಳಾಗ್ಬೋದು. ಆ ಕೆಲಸ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ಅಡೆತಡೆಗಳಾಗ್ಬೋದು. ಆದರೆ 16ನೇ ದಿನಾಂಕದ ನಂತರದಲ್ಲಿ ಸೂರ್ಯಗ್ರಹ ವೃಶ್ಚಿಕ ರಾಶಿಯನ್ನು ಪ್ರವೇಶಿಸುವುದರಿಂದ
ಇರೋದ್ರಿಂದ ಈ ಮಾಸದಲ್ಲಿ ಉದ್ಯೋಗ ಹುಡುಕುವವರಿಗಾದರೂ ಆಗ್ಬೋದು, ಅವಕಾಶಗಳು ಬರುತ್ತೆ, ಹೊಸ ಕೆಲಸ ಕಾರ್ಯಗಳು ಸಿಗುವಂತೆ ಮತ್ತು ನಿಮ್ಮ ಉದ್ಯೋಗದಲ್ಲಿ ಒಳ್ಳೆಯ ಹೆಸರು, ಒಳ್ಳೆಯ ನಿರ್ಧಾರಗಳನ್ನು ಮಾಡುವಂತೆ, ಗೌರವವನ್ನು ಪಡೆಯುವಂತೆ, ಪ್ರಶಂಸೆಗೆ ಒಳಗಾಗುವಂತೆ ಉದ್ಯೋಗ ಮುಖ್ಯ ಸ್ಥಾನಗಳಲ್ಲಿ ಇರುವವರಿಗೂ ಇರುತ್ತೆ. ಮತ್ತು ಒಳ್ಳೆಯ ಒಂದು ಜವಾಬ್ದಾರಿಯನ್ನು ನಿಭಾಯಿಸುವುದು, ಎಕ್ಸ್ಟ್ರಾ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳುವಂಥದ್ದು, ಇದೆಲ್ಲದಕ್ಕೂ ಈ ಗ್ರಹಗಳು ಕುಜ ಮತ್ತು ಸೂರ್ಯ ಗ್ರಹ ಜನ್ಮ ರಾಶಿಯಲ್ಲಿ ಸಂಚರಿಸುವಾಗ ಒಳ್ಳೆ ಫಲವನ್ನು ನೀಡುತ್ತಾರೆ. ಕೆಲಸವನ್ನು ಹುಡುಕ್ತಾ ಇರುವಂತಹ ವೃಶ್ಚಿಕ ರಾಶಿಯವರಿಗೆ ಅವಕಾಶಗಳು ಬರುತ್ತೆ. ಆಪರ್ಚುನಿಟೀಸ್ ಬಂದಾಗ ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಬೇಕು. ವೃಶ್ಚಿಕ ರಾಶಿಯವರು ಹಾರ್ಡ್ ವರ್ಕ್ ಮಾಡಿ, ಪ್ರಯತ್ನ ಪಡಿ, ಬೇರೆ ಬೇರೆ ಮಾರ್ಗದಲ್ಲಿ ನೀವು ಪ್ರಯತ್ನವನ್ನು ಪಡಿ, ಆಪರ್ಚುನಿಟೀಸ್ ಬರುತ್ತೆ, ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳಿ. ಈ ರೀತಿ ಈ ಗ್ರಹಗಳ ಪ್ರಭಾವ ಇದೆ ಈ ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿಯವರಿಗೆ ಗುರು, ಸೂರ್ಯ, ಕುಜ ಈ ಗ್ರಹಗಳು ಒಳ್ಳೆ ಫಲವನ್ನೇ ನೀಡ್ತಾ ಇವೆ. ಬುಧ ಗ್ರಹ ಬುದ್ಧಿ, ಟ್ಯಾಲೆಂಟ್ ವರ್ಕ್ ಇದನ್ನು ನೀಡ್ತಾ ಇದ್ದಾರೆ. ಈ ಮಾಸದ ಕೊನೆಯಲ್ಲಿ ಶುಕ್ರ ಗ್ರಹವು ಸಪ್ತಮಾಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ವ್ಯಾಪಾರ ವ್ಯವಹಾರಸ್ಥರಿಗೂ ಅನುಕೂಲಗಳು ಆಗುವಂತಹ ಒಂದು ಅಂದರೆ ಕೆಲಸ ಕಾರ್ಯಗಳು ನಡಿಬಹುದು. ಆದರೆ ಪ್ರಾರಂಭದಲ್ಲಿ ವ್ಯಾಪಾರ ವ್ಯವಹಾರಸ್ಥರಿಗೆ ಅಷ್ಟು ಪ್ರಗತಿ ಕಾಣದಿದ್ದರೂ ಕೊನೆಯಲ್ಲಿ ಸಪ್ತಮಾಧಿಪತಿ ಶುಕ್ರ ಗ್ರಹ ನವೆಂಬರ್ ಮಾಸದ ಕೊನೆ ವಾರದಲ್ಲಿ ನಿಮ್ಮ ಜನ್ಮರಾಶಿಯನ್ನು ಪ್ರವೇಶಿಸಿ ಅಲ್ಲಿ ಒಳ್ಳೆ ಫಲಗಳು ದೊರೆಯುವಂತೆ ನಿಮಗೆ ಫಲಗಳನ್ನು ನೀಡ್ತಾರೆ. ಹಾಗಾಗಿ ಈ ಮಾಸದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳುವಂತಹ ಹಾರ್ಡ್ ವರ್ಕ್ ಮಾಡಿ ಅನ್ನೋದನ್ನು ನಾನು ವೃಶ್ಚಿಕ ರಾಶಿಯವರಿಗೆ ತಿಳಿಸ್ತಾ ಇದ್ದೇನೆ. ನಿಮ್ಮ ಕುಟುಂಬದ ಕೀರ್ತಿ ಹೆಚ್ಚಾಗಲಿ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಹೆಸರು ಕೀರ್ತಿ ಹೆಚ್ಚಾಗಲಿ ಅನ್ನುವಂತಹ ಶುಭ ಹಾರೈಸ್ತಾ ಇದ್ದೇನೆ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.